ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೋತೀನಿ. ಇದು ಒಂದು ವಾರದ ಹಳೆ ಬ್ಲಾಗ್ ಆಗಿದೆ ಫ್ರೆಂಡ್ಸ್. ಸ್ವಲ್ಪ ಮನೇಲಿ ವೈಫೈದು ಪ್ರಾಬ್ಲಮ್ ಇರೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಸಂಡೇ ಅಟ್ ಪ್ರೆಸೆಂಟ್ ಇವತ್ತು ರೆಡಿ ಆಯಿತು, ಅದಕ್ಕೋಸ್ಕರ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಶುಕ್ರವಾರ ನನ್ನ ಮಗಳಿಗೆ ಎಕ್ಸಾಮ್ ಇತ್ತು, ಅವಳನ್ನ ಎದೊಳಿಸಿ ರೆಡಿ ಮಾಡ್ತಾಯಿದ್ದೆ. ಅದರ ಜೊತೆಗೆ ಟಿಫನ್ ಮಾಡ್ಕೊಳ್ಳೋಣ ಬನ್ನಿ, ಸಿಂಪಲ್ಲಾಗಿ ವೆಜಿಟೇಬಲ್ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸ್ವಲ್ಪ ಒಂದು ಪ್ಯಾನ್ಗೆ ಆಯಿಲ್ ಮತ್ತು ಜೀರಿಗೆ, ಒಂದು ಹಾಫ್ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಅದೆರಡು ಸ್ವಲ್ಪ ಚೀಟಪಟ ಅಂತ ಸೌಂಡ್ ಮಾಡಿದ್ಮೇಲೆ 1-2 ಟೇಬಲ್ ಸ್ಪೂನ್ ಆಫ್ ಕಡಲೆಬೇಳೆ ಹಾಕೋಬೇಕು. ಕಡಲೆಬೇಳೆ ಗೋಲ್ಡಿಶ್ ಬರೋ ಗಂಟ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ನೆಕ್ಸ್ಟು 1 ಟೀ ಸ್ಪೂನ್ ಗೋಡಂಬಿ ಹಾಕೋತಾ ಇದ್ದೀನಿ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ನಾನು ಆನಿಯನ್ ಹಾಕ್ಕೊಂಡು ಅದೆರಡು ಫ್ರೈ ಆದಮೇಲೆ ನೀಟಾಗಿ ಆನಿಯನ್ನು ಮತ್ತು ಕರಿಬೇವಿನ ಸೊಪ್ಪು, ಚಿಲ್ಲಿ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು, ಫ್ರೈ ಆಗೋಂಟ ಫ್ರೈ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಉಪ್ಪಿಟ್ಟು ತಿನ್ನೋಕೆ ಇಷ್ಟ ಇಲ್ಲ, ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಸಾಲೆ ಉಪ್ಪಿಟ್ಟು ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಾನೀಗ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕ್ಯಾರೆಟ್ ಮತ್ತು ಬೀನ್ಸ್, ಅವರೆಕಾಳು ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಸ್ವಲ್ಪ ವೆಜಿಟೇಬಲ್ ಫ್ರೈ ಆದಮೇಲೆ ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ನೆಕ್ಸ್ಟ್ ಹಾಕೋತೀನಿ ನಾನು. ಈಗ ನೋಡಿ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗ್ತಾಯಿದೆ. ನೋಡಿ ಈಗ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ, ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ತರಕಾರಿಗಳನ್ನೆಲ್ಲ ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಉಪ್ಪಿಟ್ಟಿಗೆ ಟೇಸ್ಟ್ ಇರುತ್ತೆ. ಈಗ ನಾನೊಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ, ಅದನ್ನು ನೀಟಾಗಿ ವೆಜಿಟೇಬಲ್ಸ್ ಜೊತೆ ಫ್ರೈ ಮಾಡ್ಕೋಬೇಕು. ಈಗ ಇದನ್ನೆಲ್ಲ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ದಪ್ಪದು ಟೊಮೆಟೊ ಹಾಕೋತಾ ಇದ್ದೀನಿ, ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕೀಗ. ಟೊಮೆಟೊ ಹಾಕಿದ್ಮೇಲೆ ನಾನು 1 ಟೀ ಸ್ಪೂನ್ ಸಾಲ್ಟ್ ಹಾಕೋತಾ ಇದ್ದೀನಿ, ಅದು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಈಗ ಆಲ್ಮೋಸ್ಟ್ ನಾನೆಲ್ಲ ತರಕಾರಿ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಸೇರ್ಕೊಂಡಿದೆಯಲ್ಲ ಅದೆಲ್ಲ ಮಸಾಲೆ ಹಿಡೀಲಿ ಅಂತ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಅದು ಸ್ವಲ್ಪ ಫ್ರೈ ಆದಮೇಲೆ 1/4 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ತರಕಾರಿ ಎಲ್ಲ ಫ್ರೈ ಆಗಿದೆ, ಈಗ ನಾನು ವಾಟರ್ ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ನೀರೊಳಗೇನೆ ತರಕಾರಿಗೆಲ್ಲ. ಈಗ ನೋಡಿ ಕುದೀತಿದೆ ನೀರು, ತರಕಾರಿ ಎಲ್ಲ ಬೆಂದಿದೆ, ನೋಡಿದ್ರೆ ಗೊತ್ತಾಗುತ್ತೆ ಕ್ಯಾರೆಟ್ ಬೆಂದಿರುತ್ತಲ್ಲ. ಈಗ ನೋಡಿ ನಾನು ರವೆನ ಹುರಿದಿಟ್ಕೊಂಡು ಹಾಕೋತಾ ಇದ್ದೀನಿ. ರವೆನ ಚೆನ್ನಾಗಿ ಹುರಿದಷ್ಟು ಉಪ್ಪಿಟ್ಟು ಟೇಸ್ಟ್ ಬರುತ್ತೆ, ಮೇನ್ ಅದೊಂದು. ಈಗ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಬೇಯಕ್ಕೆ ಬಿಡಬೇಕು. ಪ್ಲೇನ್ ಉಪ್ಪಿಟ್ಟಿಗಿಂತ ವೆಜಿಟೇಬಲ್ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ತುಂಬ ಎಲ್ಲ ಇಷ್ಟಪಡ್ತಾರೆ ನಮ್ಮ ಮನೇಲಿ. ಅದಕ್ಕೋಸ್ಕರ ನಾನು ಯಾವಾಗಲೂ ತರಕಾರಿ ಹಾಕಿ ಸ್ವಲ್ಪ ಮಾಡ್ಕೋತೀನಿ. ಏನಾದ್ರು ಎಮರ್ಜೆನ್ಸಿ ತರಕಾರಿ ಇಲ್ಲ ಅಂದರೆ ಮಾತ್ರ ಪ್ಲೇನ್ ಉಪ್ಪಿಟ್ಟು ಮಾಡ್ತೀನಿ. ಆವಾಗ ಕಾಯಿ ಎಲ್ಲ ಜಾಸ್ತಿ ಹಾಕ್ತೀನಿ, ಕಡಲೆಬೇಳೆ ಎಲ್ಲ. ಆವಾಗ ಕಾಯಿ ತುರಿಯೋಕ್ಕೆ ಟೈಮ್ ಇರಲಿಲ್ಲ ಅಂತ ಬರೀ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೀವು ಕಾಯಿ ತುರಿ ಹಾಕೋಬೋದು, 1-2 ಟೀ ಸ್ಪೂನ್ನ ಕಾಯಿ ತುರಿ ಹಾಕೋಬೋದು. ಈಗ ನೆಕ್ಸ್ಟ್ ತಿಂಡಿ ಮಾಡಿಟ್ಟೆ, ತಿಂಡಿ ಆಯಿತು. ಈಗ ಮಕ್ಕಳ ಜೊತೆ ಕಾಫಿ ಮತ್ತು ಹಾಲೆಲ್ಲ ಕುಡಿಸೋಣ ಅಂತ ಕೂತ್ಕೊಂಡೆ. ಅವಳಿಗೂ ರೆಡಿ ಮಾಡಿ ಬೇರೆ ಡ್ರೆಸ್ ಹಾಕಿದೆ. ಆಮೇಲೆ ಟೈಮ್ ಆದಮೇಲೆ ಸ್ಕೂಲ್ಗೆ ಯೂನಿಫಾರ್ಮ್ ಹಾಕೋದು ಅಂತ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಅವಳಿಗೂ ಪಟ ಅಂತ ರೆಡಿ ಮಾಡಿ ಅವಳನ್ನು ಸ್ಕೂಲ್ಗೆ ಕಳಗಿಸ್ತಾಯಿದ್ದೀನಿ. ಎಕ್ಸಾಮ್ ಇತ್ತು, ಅವತ್ತೊಂದಿತ್ತು ಶನಿವಾರ ಒಂದು, ಮಂಡೇ ಒಂದಿತ್ತು. ಈಗ ಅವಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಇದು 13ನೇ ತಾರೀಕಿನ ಬ್ಲಾಗು. ನೆಕ್ಸ್ಟ್ ಅವಳನ್ನ ಸ್ಕೂಲಿಗೆ ಕಳಿಸಿದ್ಮೇಲೆ ಯಾಕೋ ಸ್ವಲ್ಪ ತಲೆನೋಯ್ತಿತ್ತು ಅಂತ ಒಂದು ಲೋಟ ಟೀ ಮಾಡ್ಕೊಂಡು ಕುಡಿದೆ. ಟೀ ಮಾಡಿಕೊಂಡು ನನ್ನ ಮಗನ ಜೊತೆ ಆಟ ಆಡ್ಕೊಂಡು ಅವನ ಜೊತೆ ಕೂತ್ಕೊಬಿಡ್ತೀನಿ ಟಿ ವಿ ನೋಡ್ತಾ. ಅವನು ಅಮ್ಮ ನನಗೆ ಅಂತ ಕೇಳ್ತಾ ಇರ್ತಾನೆ. ನಾನೇ ಬಿಸಿ ಅಂತ ಕುಡಿಯೋಲ್ಲ ಜಾಸ್ತಿ ಕಾಫಿ ಟೀ, ನಾನು ನಿಧಾನ ಕುಡಿತೀನಿ. ಅವನಿಗೆ ನಾನು ಬೇಕು ಅಮ್ಮ ಅಂತ ಕೂತಿರ್ತಾನೆ, ಅವ್ನಿಗೊಂದು ಸ್ವಲ್ಪ ಕೊಟ್ಬಿಟ್ಟು ಕೂರಿಸಿರ್ತೀನಿ ಆಟ ಆಡ್ತಾ.
ನೆಕ್ಸ್ಟು ನನ್ನ ಮಗಳು ಆಮೇಲೆ 12:30ಗೆ ಸ್ಕೂಲಿಂದ ಬಂದಳು. ಅವಳ ಜೊತೆ ಮಾತಾಡ್ಕೊಂಡು ನನ್ನ ಮಗ ಶೂ ಎತ್ತಿಡಕ್ಕೆ ಕಾಯ್ತಾ ಇರ್ತಾನೆ, ಅವಳಿಗೆ ತೀಟೆ ಮಾಡ್ಕೊಂಡು. ಈಗ ನೋಡಿ, ಅದು ಡೈಲಿ ರೊಟೀನ್. ಅದು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಇವರಿಬ್ರದ್ದು ರೀಲು. ಡೈಲಿ ಅವ್ನು ನೋಡಿ ಅವ್ನ ಪಾಡಿಗೆ ಒಂದು ಶೂ ಎತ್ಕೊಂಡು ಹೊಟ್ಟೋದ ಇಡೋಕ್ಕೆ. ಇವತ್ತೇ ಅಂತಲ್ಲ, ಡೈಲಿ ಅವ್ನದ್ದು ಅದೇ ಕೆಲಸ. ಅವ್ರ ಅಕ್ಕ ಬಂದ ತಕ್ಷಣ ಖುಷಿಯಾಗಿ ಆ ಥರ ಮಾಡ್ತಾಯಿರ್ತಾನೆ. ನನಗೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅತ್ತೆ ಎಲ್ಲ ಹೇಳ್ತಾಯಿದ್ರು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಸಾಲ್ಟ್ ಇಡಬಾರ್ದು ಅಂತ. ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ ಪಿಂಗಾಣಿ ಬುಕ್ ಮಾಡ್ಕೊಂಡಿದ್ದೆ. ಅದಕ್ಕೆ ಇಟ್ಟಿದ್ದೀನೆಲ್ಲನೂ, ಸಾಲ್ಟು, ಕಲ್ಲುಪ್ಪು ಪುಡಿ 2 ಹಾಕೊಂಡು ಇಟ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಡೇ ಶನಿವಾರ ವಾರ ಇತ್ತು. ಅದಕ್ಕೋಸ್ಕರ ಬೆಳಗ್ಗೆ ಬೇಗ 4 o'clockಗೆ ಎದ್ದು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಕೋತಾಯಿನಿ. ಯಾಕಂದರೆ ಅಷ್ಟು ಬೇಗ ಚಿಕ್ಕಪ್ಪ ಶಬರಿಮಲೆಗೆ ಹೋಗ್ತಾಯಿದ್ರು. ನೆಕ್ಸ್ಟ್ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಪೂಜೆ ಮಾಡದೇ ಇರೋ ದಿನ ಇರುತ್ತಲ್ಲ, ಆವಾಗ ಅಪ್ಪ ಅಥವಾ ತಮ್ಮ ಇಲ್ಲ ಜಾಸ್ತಿ ಹಸ್ಬೆಂಡ್ ಇವರೇ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೋತಾರೆ. ನಾನು ಪೂಜೆ ಮಾಡಬೇಕು ಅಂದಾಗ ನೀಟಾಗೆಲ್ಲ ಕ್ಲೀನ್ ಮಾಡಿರ್ತೀನಿ. ಶನಿವಾರ ಕಂಪಲ್ಸರಿ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಪೂಜೆ ಮಾಡ್ಕೋತೀನಿ. ನನಗೆ ನಮ್ಮ ಅಜ್ಜಿ ಫೋಟೋಗೆ ಮತ್ತು ನಮ್ಮ ಅಮ್ಮನ ಫೋಟೋಗೆ ಮಲ್ಲಿಗೆ ಹೂವು ಅಥವಾ ಕಾಕಡ ಹೂವು ಏನಾರು ಇರಲೇಬೇಕು. ನಾನು ಪೂಜೆ ಮಾಡಿದಾಗ 6 o'clock ಅನಿಸುತ್ತೆ, ಇನ್ನೂ ಬೆಳಕೆ ಆಗಿರಲಿಲ್ಲ, ಅಷ್ಟು ಬೇಗ ಪೂಜೆ ಮಾಡಿದ್ದೆ. ನನಗೆ ಇದೇ ಖುಷಿ ಇರುತ್ತೆ. ಏನು ಲೇಟಾಗಿ ಎದ್ದು ಮಾಡ್ಕೊಂಡು ಅದ್ರ ಬದಲು ಬೇಗ ಮುಗಿದ್ರೆ ನಮಗೂ ಬೇಗ ಮನಸ್ಸಿಗೆ ನೆಮ್ಮದಿ ಹಾಯ್ ಇರುತ್ತೆ. ಫ್ರೆಂಡ್ಸ್, ಇವತ್ತು ಚಿಕ್ಕಪ್ಪ ಶಬರಿಮಲೆಗೆ ಹೋಗ್ತಾಯಿದ್ರು. ಅದಕ್ಕೋಸ್ಕರ ನಾವು ಹೋಗ್ತಾಯಿದ್ದೀವಿ ಕಳಿಸ್ಕೊಡೋಕ್ಕೆ. ಮತ್ತು ಚುಕ್ಕಿ ಕಳಿಸ್ಬೇಕಾಗಿತ್ತು, ಚುಕ್ಕಿ ಕಳಿಸಿರ್ಲಿಲ್ಲ. ಅದಕ್ಕೋಸ್ಕರ ಅವಳಿಗೆ ತುಪ್ಪದ ಕಾಯಿ ತುಂಬಿಸೋದ ಅಂತ ಹೋಗ್ತಾಯಿದ್ದೀವಿ. ಇರುಮುಡಿ ಕಟ್ತಾಯಿದ್ದು ಚಾಮುಂಡಿ ಬೆಟ್ಟದ ಪಾದದ ಹತ್ರ, ಅಲ್ಲಿಗೆ ಹೋಗ್ಬೇಕಿತ್ತು. ನಾನು ಮಕ್ಕಳು ಎಲ್ಲ ರೆಡಿಯಾಗಿದ್ವಿ. ಚಂದು ಬಂದು ಕರ್ಕೊಂಡು ಹೋಗಕ್ಕೆ ಬಂದ. ನಾನು ಚಿಕ್ಕಮ್ಮ, ಚುಕ್ಕಿ ಮತ್ತು ಚಿನ್ನಪ್ಪ ಎಲ್ಲ ಹೋಗ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ಅಲ್ಲಿ ಮಿಕ್ಕಿದ ವಿಡಿಯೋ ಏನಾಗುತ್ತೆ ಅಂತ ಕ್ಲಿಪ್ಪಿಂಗ್ ಹಾಕಿರ್ತೀನಿ. ನಾನು ವಾಯ್ಸ್ ಓವರ್ ಕೊಡಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. Gracias.